ಇಂಗ್ಲೀಷ್ನಲ್ಲಿ ಲೆಟರ್ ಐ ಅನ್ನು ಕೆಲವೊಂದು ಸಲ ನಾವು ಪ್ರೊನೌನ್ಸ್ ಮಾಡಬೇಕಿದ್ರೆ ಇ ಅಂತ ಪ್ರೊನೌನ್ಸ್ ಮಾಡ್ತೇವೆ. ಅದೇ ಲೆಟರ್ ಐ ಅನ್ನು ಸಮ್ ಆಫ್ ದಿ ಪ್ಲೇಸಸ್ ಐ ಅಂತಲೇ ಪ್ರೊನೌನ್ಸ್ ಮಾಡ್ತೇವೆ. ಇವಾಗ ಯಾವಾಗ ಇ ಅಂತ ಪ್ರೊನೌನ್ಸ್ ಮಾಡಬೇಕು, ಯಾವಾಗ ಐ ಅಂತ ಪ್ರೊನೌನ್ಸ್ ಮಾಡಬೇಕು ಎಂಬ ಫಸ್ಟ್ 2 ರೂಲ್ಸ್ ನೋಡೋಣ. ನೋಡಿದರೆ ಐ ಫಾಲೋಡ್ ಬೈ ಇ, ಐ ಆ್ಯಂಡ್ ಸಮ್ ಕಾನ್ಸನೆಂಟ್ ಆ್ಯಂಡ್ ಇ. ಈ ಥರ ಇದ್ದರೆ ನಾವು ಇಲ್ಲಿ ಐ ಅನ್ನು ಐ ಅಂತ ಪ್ರೊನೌನ್ಸ್ ಮಾಡ್ತೇವೆ. ದಿಸ್ ಈಸ್ ನಥಿಂಗ್ ಬಟ್ ಲಾಂಗ್ ವಾವಲ್ ಐ. ಇಲ್ಲಿ ನೋಡಿ ನೀವು, ದಿಸ್ ಈಸ್ ಕಿಟ್, ಕ್ ಇ ಟ್. ಬಟ್ ಇಲ್ಲಿ ನಮಗೆ ಎಂಡಲ್ಲಿ ಇ ಇದೆ, ಸೊ ದಿಸ್ ಈಸ್ ಕೈಟ್. ದಿಸ್ ಈಸ್ ಪಿನ್, ದಿಸ್ ಒನ್ ಪಿನ್. ಅದೇ ಇಲ್ಲಿ ಪೈನ್. ದಿಸ್ ಈಸ್ ಬಿಟ್, ಬ ಇ ಟ್. ಬಟ್ ದಿಸ್ ಒನ್ ಬ ಐ ಟ್, ಬೈಟ್. ದಿಸ್ ಒನ್ ರ್ ಇ ಡ್, ರಿಡ್. ದಿಸ್ ಈಸ್ ರೈಡ್, ರ್ ಐ ಡ್, ರೈಡ್. ಸಿಮಿಲರ್ಲಿ ನೋಡಿದರೆ ನೀವಿಲ್ಲಿ ಬ ಐಕ್, ಬಿಕಾಸ್ ಇ ಇದೆ, ಸೊ ಬೈಕ್. ಟೈಮ್. ಸೊ ಈ ಎಲ್ಲ ಕೇಸಲ್ಲಿ ನಾವು ಐ ಅನ್ನು ಐ ಅಂತಲೇ ಪ್ರೊನೌನ್ಸ್ ಮಾಡ್ತೇವೆ. ಸೊ ಒನ್ ಮೋರ್ ಈಸ್, ಇಲ್ಲಿ ನೋಡಿದರೆ ನೀವು ಐ ಜಿ ಹೆಚ್ ಹೇಗೆ ಬರ್ತದೆ ಸೌಂಡ್? ಇ ಗ್ ಹ. ಬಟ್ ಆ ಥರ ಪ್ರೊನೌನ್ಸ್ ಮಾಡಲ್ಲ. ನಾವು ಐ ಜಿ ಹೆಚ್ ಜೊತೆಗೆ ಬಂದಾಗ ಇದನ್ನು ಐ ಅಂತಲೇ ಪ್ರೊನೌನ್ಸ್ ಮಾಡ್ತೇವೆ. ಸೊ ದಿಸ್ ಈಸ್ ಐ. ಇಲ್ಲಿ ನೋಡಿದರೆ ಲ್ ಐ ಟ್, ಲೈಟ್. ದಿಸ್ ಒನ್ ಹ ಐ, ಹೈ. ನಿಮಗೆ ಇಂತಹ ಇನ್ನಷ್ಟು ರೀಡಿಂಗ್ ಟಿಪ್ಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ ಆದ ಗ್ರಾಮೀಣ ವಿದ್ಯಾ ಕೇಂದ್ರಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.